ಟ್ರನ್ 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 ಟ್ರನ್. ಶೆಟ್ ಫೋನ್ ಮನೆಯಿಂದ. ಹಲೋ ಬ್ರೋ. ವಾಟ್ ಹ್ಯಾಪನ್? ಏನು ಬೇಕು ಅಂತ? ಶೆಟ್ ಅದ್ಯಾಕಲ್ಲ ಹಂಗಾಡ್ತೀಯಾ? ಅವ್ವ ಮಾತಾಡ್ತಾಳಂತೆ, ಕೊಡ್ತೀನಿ ನೋಡು. ಓ ಮಾಮ್, ಟೆಲ್ ಮಿ ಮಾಮ್. ಮಾಮು ಎಲ್ಲಮ್ಮ ಮಗ? ಮಾಮು ಗಿಮ್ಮು ಅಂತೀಯಾ? ಓ ಬೆಂಗಳೂರು ಭಾಷೆ ಇವ್ರಿಗೆ ಅರ್ಥ ಆಗಲ್ಲ. ನಾನು ಏನು ಮಾಡೋಣ? ಶೇ. ಓ ಮಾಮ್, ಅಮ್ಮ, ಏನು ಪ್ರಾಬ್ಲಮ್? ಏನು ಬೇಕು ನಿಮಗೆ? ಅದ್ಯಾಕಲ್ಲ ಹಂಗಾಡ್ತೀಯ? ಏನೇನು ಬೇಕು ಅಂತ? ನಾನೇ ಒಬ್ಬಟ್ಟು ಮಾಡ್ತೀನಿ, ಬಾ ಅಂತ ಕರೀತಿದ್ದೀನಿ ಊರಿಗೆ. ಮತ್ತೆ ಯುಗಾದಿ ಅಲ್ವೇ, ಹೊಸ ವರ್ಷ, ಹೊಸ ಬಟ್ಟೆ ಹಾಕೊಂಡು, ಆಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಬೇವು ಬೆಲ್ಲ ತಿಂದು ಮನೆ ಮುಂದೆಲ್ಲ ಹೊಸ ಬಟ್ಟೆ ಹಾಕೊಂಡು ಹಬ್ಬ ಮಾಡೋಣ ಬಾ. ಓ ಹೊಸ ವರ್ಷ, ಅಯ್ಯೋ ನಾವೆಲ್ಲ ಆಲ್ರೆಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಆಗೋಯ್ತು ಜನವರಿಯಲ್ಲಿ. ನಾವೆಲ್ಲ ಬ್ರೇಡ್ ರೋಡ್ ಅಲ್ಲಿ ಇಲ್ಲೆಲ್ಲ ಮಾಡಾಯ್ತು. ನಾವು ಈಗ ಬರೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಮಲ್ಟಿನ್ಯಾಷನಲ್ ಕಂಪ್ನಿ ವರ್ಕ್ ಮಾಡ್ತಾ ಇರೋದು. ನಿಮಗೆ ಈಗ ಏನೇಂತ ಹೇಳೋಣ ನೀವು? ಶೇ ಯಾಕ್ಲ ಮಗ ಹಂಗಾಡ್ತೀಯಾ? ಬಾಲ್ಲ ಅಪ್ಪ ನೋಡಿರೆ ಒಂಚೂರು ಗೂರ್ಲು ಎದೆ ನೋವು ಅಂತಾನೆ, ಮಾತಾಡ್ಸ್ಕೊಂಡು ಹೋದ್ರೆ ನೆಮ್ಮದಿಯಾಗಿರ್ತಾನೆ. ಬಂದು ಮಾತಾಡ್ಸ್ಕೊಂಡಾರು ಹೋಗಲ್ಲ. ಓ ಮಾಮ್, ನಾನು ಬರೋಕ್ಕಾಗಲ್ಲ ಮಾಮ್. ನನಗೆ ನೋಡು, ನಿನಗೇನು ಹೆಲ್ಪ್ ಬೇಕು ಹೇಳು? ಡಾಕ್ಟರ್ ಫೆಸಿಲಿಟೀಸ್ ಬೇಕಾ? ಮೆಡಿಸಿನ್ಸ್ ಬೇಕಾ? ಏನು ಬೇಕು ಹೇಳು? ನಾನು ಇಲ್ಲಿ ನಾನೆಲ್ಲ ರೆಡಿ ಮಾಡ್ತೀನಿ. ನನಗೆ ಬರೋಕ್ಕಾಗಲ್ಲ ನೋಡು. ನನಗೆ ಆ್ಯಕ್ಚುಲಿ ಎಲ್ಲ ವೈರಾಣುಗಳು, ಇನ್ಫೆಕ್ಷನ್ಸ್ ಆಗುತ್ತೆ. ನಾನು ಬರೋಕ್ಕಾಗಲ್ಲ. ಹಲೋ ಮಗ, ಮತ್ತೆ ನಿಮ್ಮ ಅಣ್ಣ ಅದೆಂಥದವ ಹೊಸ ಥರದ್ದು ಗೊಬ್ಬರ ಗ್ಯಾಸು ಮಾಡ್ತಾ ಇದ್ದ ಕಣ, ಗೊಬ್ಬರ ಗ್ಯಾಸು. ಓ ಮೈ ಗಾಡ್, ಶಿಟ್. ಇನ್ನು ಎಲ್ಲಿದ್ದೀರಾ ನೀವು? 15ನೇ ಶತಮಾನದಲ್ಲಿದ್ದೀರಾ? ಗೊಬ್ಬರ ಗ್ಯಾಸ್ ಅಂತೆ, ಅದಂತೆ ಇದಂತೆ. ಇವತ್ತು ಎಲ್ಲ ಟೆಕ್ನಾಲಜಿ ಎಷ್ಟು ಮುಂದೆ ಹೋದಿದೆ. ಜನ ಓಡ್ತಾ ಇದ್ದಾರೆ. ಎಲ್ಲಿ ಓಡ್ತಾ ಇದ್ದಾರೆ, ಹೆಂಗೆ ಓಡ್ತಾ ಇದ್ದಾರೆ ಅಂತ ಗೊತ್ತಾ ನಿಮಗೆ? ಜನ ಎಷ್ಟು ಓಡ್ತಾರೆ, ಪ್ರಪಂಚ ಎಷ್ಟು ಓಡ್ತಾ ಇದೆ. ರನ್ನಿಂಗ್. ನೀವೇನು ಇಲ್ಲ ಇದ್ದೀರಾ? ನೀವೇನು ಹೊಸ ದನ ಕರ ಅಂತೇಳಿ ಸಗಣಿ ಕದ್ರಕಂತ ಅಲ್ಲೇ ಕೂತ್ಕೊಂಡಿದ್ದೀರಾ? ಏನು ಬೇಕು ಹೇಳಿ ನಿಮಗೆ? ಗ್ಯಾಸ್ ಬೇಕಾ? ಎಲೆಕ್ಟ್ರಿಕಲ್ಸ್ ಬೇಕಾ? ಯಾವ ಗ್ಯಾಸ್ ಬೇಕು ಹೇಳ್ರಿ? ಸಿಲಿಂಡರ್ ಬೇಕಾ? LPG ಬೇಕಾ? ಮತ್ತಿನ್ನೇನು ಬೇಕು? ಏನು ಗೀಸರ್ ಬೇಕಾ? ಫ್ರಿಡ್ಜ್ ಬೇಕಾ? ಏನು ಬೇಕು ಹೇಳಿ? ಅದು ಕಳಿಸ್ತೀನಿ. ನನಗೆ ಜಾಸ್ತಿ ತಲೆ ತಿನ್ಬೇಡಿ. ನೋಡಿ ಗೊತ್ತಾಯ್ತಾ ಮಗ? ಬೇಸಿಗೆ ಬಿಸಿಲು, ಹೊರಗೆ ಹೋಗ್ಬೇಡಪ್ಪ ಜಾಸ್ತಿ, ತಿರುಗಬೇಡ. ಶಿಟ್, ಯಾವ ಬಿಸಿಲು? ನಾವಿಲ್ಲಿ ಟಾಯ್ಲೆಟಲ್ಲೂ ಕೂಡ ಎಸ್ ಇರುತ್ತೆ ಗೊತ್ತಾ? ಟಾಯ್ಲೆಟಲ್ಲೂ ಎಸ್ ಇರುತ್ತೆ. ನೀವೇನು ತಿಳ್ಕೊಂಡಿದ್ದೀರಾ ನೀವು? ಏನು ಜನ, ಏನು ಕೊಂಪೆ ಇದು? ಓಕೆ, ನನಗೆ ಬಿಸಿ ಇದ್ದೀನಿ. ನಾನು ಇಡ್ತೀನಿ. ಬ್ರೇಕಿಂಗ್ ನ್ಯೂಸ್. ರಾಜ್ಯಾದ್ಯಂತ ಕೊರೋನಾ. ಅಯ್ಯೋ 14 ದಿನ ಲಾಕ್ಡೌನ್. ಅಣ್ಣ ತಮ್ಮಂದಿರಿ, 14 ದಿನ ಲಾಕ್ಡೌನ್. ಅಯ್ಯೋ ಶಿಟ್, ಏನು ಮಾಡೋದು? ಈ ಕೊಂಪಿಗೆ ಹೋಗ್ಬೇಕಲ್ಲ ಈಗ ನಾನು. ಏನು ಮಾಡೋದು? ಮ್ಯಾನೇಜ್ ಮಾಡೋಣ. ಓಕೆ. ಓ ಏನಲ್ಲ ಬರೋಲ್ಲ ಅಂದಿದ್ದೆ, ಬಂದಿದ್ಯಾ? ಬನ್ನಪ್ಪ. ಹಿಂಗೆ ಆಯಾಗೆ ಟ್ರಿಪ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಗೊತ್ತುಬಿಡ್ಲೇ ಕರೋನಾ ಅಂತ ಇಡೀ ಊರು ತುಂಬ ಗೊತ್ತಾಯ್ತಿ, ಗುಲ್ಲಾಯ್ತಿ ಇದೇ ವಿಷಯ. ಬೆಂಗಳೂರಿಗೆಲ್ಲ ಕಾಯಿಲೆ ಬತ್ತೈತಂತೆ, ಅದಕ್ಕೆ ಇಲ್ಲಿ ಬತ್ತೀರಂತೆ. ನನಗೂ ಗೊತ್ತುಬಿಡಲೆ. ಶೆಟ್, ಎಲ್ಲ ಅನಿಸ್ಕೊಬೇಕಾಯ್ತಾ? ನಾನು ಇದೆಲ್ಲ ಹೇಳ್ಕೊಬೇಕಾಯ್ತಾ? ಶೆಟ್. ನಾನು 14 ದಿನ ಅಷ್ಟೇ ಇರೋದು, ಜಾಸ್ತಿ ಇರೋಲ್ಲ ಇಲ್ಲಿ. ನೋಡಿ, ನನಗೆ ಡಿಸ್ಟರ್ಬ್ ಮಾಡಿಬಿಡಿ ಜಾಸ್ತಿ. ಅದಕ್ಕೆ ಯಾಕಂಗೆ ಆಡ್ತೀಯ? ಬಿಡಲೇ ಅಪ್ಪ. ಕೊರೋನಾ ಮುಂದುವರೆದಿದೆ, 2 ತಿಂಗಳು ಲಾಕ್ಡೌನ್. ಓ ಮೈ ಗಾಡ್, ನಾನು ಈಗ ಹೇಗಿರೋದು ಇಲ್ಲಿ? ಶೆಟ್. ವರ್ಕ್ ಫ್ರಮ್ ಡ್ಯಾಡ್. ನಾನು ನೋಡಿ, ನನಗೆ ಸಪ್ರೇಟ್ ರೂಮ್ ಎಲ್ಲ ಮಾಡ್ಕೊಡಿ. ನಾನು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ನಾನು ಇಲ್ಲಿಂದನೇ ಡ್ಯೂಟಿ ಮಾಡ್ತೀನಿ. ಓಕೆನಾ? ಓಕೆ. ಬಿಡ್ಲ ಮಗ, ಒಳ್ಳೇದಾತಲ್ಲ. ಇಲ್ಲೇ ಸೊಪ್ಪು ಸಾರು, ಉಪ್ಪೆಸರು, ಮುದ್ದೆ ಎಲ್ಲ ತಿನ್ಕೊಂಡು ಚೆನ್ನಾಗಿ ಡ್ಯೂಟಿ ಮಾಡ್ಕೊಂಡು ಚೆನ್ನಾಗಿ ಊಟ ತಿನ್ಕೊಂಡು ಅಲ್ಲಿ ಎಂತೆಂಥದ್ದೋ ತಿಂತಿದ್ದೆ. ಹೆಂಗಾಗಿದೆ ನೋಡು ಈಗ. ನೋಡು 14 ದಿನಕ್ಕೆ ಹೇಳ್ತಾ ಅಷ್ಟು ಪುಷ್ಟ ಆಗಿದೆಯಾ? ಇಲ್ಲೇ ಇದ್ದು ಚೆನ್ನಾಗಿ ಡ್ಯೂಟಿ ಮಾಡ್ಕೊಂಡು ಅದೇನೇನು ಮಾಡ್ಕೊಂಡು ಹೋಗಂತೆ, ಆಯ್ತಾ? ಇರೋದಂಗ. ದೇವ್ರೆ, ಆ ಕಾರಣ ಇನ್ನೊಂದು ಸ್ವಲ್ಪ ದಿನ ಇರ್ಲಪ್ಪ. ನನ್ನ ಮಗ ನನ್ನ ಮನೆಗೆ ಇರ್ತಾನೆ. ಏನು ಜನ ಮರ ಇದು? ಏನು ಇವ್ರಿಗೆಲ್ಲ ಅರ್ಥ ಆಗಲ್ಲ, ಏನಿಲ್ಲ. ಸಾವಿತ್ರಕ್ಕ, ನೀವೊಂದು ವಿಷಯ ಗೊತ್ತಾ? ಮತ್ತೆ ಆ ರಾಮಕ್ಕನ ಮಗನ್ನ ಮದುವೆ ಮಾಡೋಕ್ಕೆ ನೋಡ್ತಾರಂತೆ. ನಿನ್ನ ಮಗಳನ್ನೇನಾರು ಕೊಡ್ತೀಯ? ಯಾರಿಗೆ? ಆ ದನಕಯ್ಯನಿಗೆ? ಇಲ್ಲ ತಗೊಳ್ಳಿ. ಆ ರೈತ ಕೆಲಸ ಮಾಡೋನಿಗೆಲ್ಲ ಯಾರು ಕೊಡ್ತಾರೆ? ಅಲ್ಲ, ಪಾರಿನ ಕೆಲಸ ಮಾಡ್ತಾನಲ್ಲ ಅವನಿಗೆ. ಪಾರಿನ ಕೆಲಸ ಮಾಡ್ತಾನ? ಇಲ್ಲಿ ಕುತ್ಕೊಂಡು ಪಾರಿನ ಕೆಲಸ ಮಾಡ್ತಾನ? ಮುಕ್ಕಣೆ, ನಾ ಪಕ್ಕದೊಲಕ್ಕೆ ಇದು ಕಳೆ ಕೀಳಕ್ಕೋ ಅಲ್ವೇ, ಹಂಗೆ ಅವನು ಬೆಂಗಳೂರಿಂದ ಕುತ್ಕೊಂಡು ಪಕ್ಕದ ದೇಶಕ್ಕೆ ಅದೇನೋ ಕಂಪ್ಯೂಟರ್ಗೆಲ್ಲ ಮಾಡ್ತಾರಂತೆಪ್ಪ. ಹಿಂಗೆಲ್ಲ ಕೆಲಸ ಮಾಡ್ತಾರಂತೆ. ಕೂಲಿ ಹೋಗ್ತಾನ? ಇವಳು ಯಾರೇಳು? ಕೂಲಿಯಲ್ಲೇ ಅದು ಒಳ್ಳೆ ಪಗಾರ ಕೊಡ್ತಾರಂತೆ. ಎಲ್ಲ ಮಾಡೋದಂತೆ. ಕೊಡ್ತೀಯ ಇನ್ನ? ಅಂತರಿಗಾದ್ರೆ ಕೊಡ್ದಂಗಿರಕ್ಕಾಗಿದೆ. ನನ್ನ ಮಗಳನ್ನ ಇಲ್ಲೇ ಯಾಕೆ ದನ ಕರ ಮೊಸರು ಮುಸ್ರು ಅಂತ ಇಲ್ಲ ಕೊಡೋಣ. ನಾನು ಅಂತರಿಗೆ ಕೊಡ್ತೀನಿ. ಓ ಅಕ್ಕ, ಅಕ್ಕ, ನಿನ್ನ ಮಗನ ಮದುವೆ ಮಾಡಕ್ಕೆ ಕೇಳ್ತಾವ್ರೆ, ಕೊಡ್ತೀಯ? ಮದುವೆ ಮಾಡ್ಕೊಂತೀರ? ಹಿಂಗೊಂದು ಹೆಣ್ಣು ಐತಿ. ಓ ನನ್ನ ಮಗನ ಕೇಳ್ಬೇಕಣವ. ಏನಿಲ್ಲ ಮಗ, ಮದುವೆ ಮಾಡೋಕ್ಕೆ ಹಿಂಗೆ ಕೇಳ್ತಾರೆ, ಹೋಗ್ತೀಯಾ? ಅಮ್ಮ, ನನಗ ಮದುವೆ? ಇಲ್ಲೋ, ನಿನ್ನ ತಮ್ಮಗ. ಅಯ್ಯೋ,
ಮಾಡಿರಿ ತಮ್ಮಗಾದ್ರೆ ಮಾಡಿರಿ. ಮತ್ತು ಅವರು ನಿನ್ನನ್ನು ಕೇಳ್ತಿಲ್ಲ ಕಣ್ಣ ಮಗ, ಏನು ಮಾಡೋಣ ನೀನು ಹಿಂಗೆ ಹೊಸ ದನಕರ ಅಂತೀಯಲ್ಲ, ಅದಕ್ಕೆ ಅವರು ನಿನ್ನ ತಮ್ಮಂಗೆ ಕೇಳ್ತವ್ರೆ. ಏನು ಮಾಡೋದ, ಪ್ರಪಂಚ ಹಿಂಗೆ ಕಣ. ಏನು ಮಾಡೋಕ್ಕಲ್ಲ ಬಿಡ್ಲ, ಯಾವುದೋ ಒಂದು ಹಣೆ ಬರ ಕೂಡಿ ಬಂದಿದ್ದು ಸಂಬಂಧ ಆಗಲಿ ಬಿಡ್ಲ, ಅವನು ಮದುವೆ. ಮತ್ತೆ ಏನು ಮದುವೆನಾ? ನಾನು ಇಲ್ಲಿ ಹಳ್ಳಿಯವ್ರನ್ನೆಲ್ಲ ಮದುವೆ ಹಾಕೊಂಡು ಕುತ್ಕೊಳಕ್ಕಾಗುತ್ತಾ? ನಾನು ಏನಾದರೂ ಸಿಟಿಯಲ್ಲಿ ಮದುವೆ ಆಗ್ತೀನಿ? ನಾನು ಇಲ್ಲೆಲ್ಲ ಮದುವೆ ಆಗಲ್ಲ, ನಾನು ಹೋಗ್ತೀನಿ. ನಾನು ಅದಕ್ಕೆ ಹಳ್ಳಿ ಬರಲ್ಲ ಅಂತ ಹೇಳಿದ್ದು. ನಾನು ಹೋಗ್ತೀನಿ. ಓ ಬ್ರೇಕಿಂಗ್ ನ್ಯೂಸ್! ರಾಜ್ಯಾದ್ಯಂತ ಗ್ಯಾಸ್ ಸಿಗ್ತಾ ಇಲ್ಲ. ಅಯ್ಯೋ ಮೈ ಗಾಡ್, ಏನು ಮಾಡೋದು? ಹೋಟ್ಲಲ್ಲೂ ಊಟ ಇಲ್ಲ, ಎಲ್ಲೂ ಊಟ ಇಲ್ಲ, PGಯಲ್ಲೂ ಊಟ ಇಲ್ಲ, ಎಲ್ಲೂ ಊಟ ಸಿಗ್ತಾ ಇಲ್ಲ. ಓ ಮೈ ಗಾಡ್, ಮತ್ತೆ ಹಳ್ಳಿಗೆ ಹೋಗ್ಬೇಕಾ ನಾನು? ಕರೋನಾ ಬಂತು, ಹಳ್ಳಿಗೆ ಹೋದೆ. ಗ್ಯಾಸ್ ಇಲ್ಲ, ಹಳ್ಳಿಗೆ ಹೋದೆ. ಈ ಅವ್ಯವಸ್ಥೆ ಆದಾಗೆಲ್ಲ ನಾನು ಹಳ್ಳಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ವ್ಯವಸ್ಥಿತವಾಗಿ ನೆಟ್ ಇದ್ದು ಎಲ್ಲ ಇದ್ದು ವರ್ಕ್ ಮಾಡೋಕ್ಕೆ ಜಾಗ ಇದೆ, ಎಲ್ಲ ಇದೆ. ಅಲ್ಲಿ ಯಾಕೆ ಇದೆಲ್ಲ ಆಗ್ತಾ ಇಲ್ಲ? ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಲ್ವಾ? ಈ ವಿಡಿಯೋ ನೋಡಿದವರಿಗೆ ಕರೆಕ್ಟಾಗಿ ಅರ್ಥ ಆಗ್ತಾ ಇದೆ ಎಲ್ಲಿ ಮಿಸ್ ಹೊಡಿತಾ ಇದೆ, ಎಲ್ಲಿ ವ್ಯವಸ್ಥೆ ಸರಿಯಾಗಬೇಕಾಗಿತ್ತು, ಎಲ್ಲಿ ಅವ್ಯವಸ್ಥೆ ಆಗಿದೆ. ವ್ಯವಸ್ಥೆ ಸರಿ ಮಾಡೋದು ಯಾರು? ವ್ಯವಸ್ಥೆ ಸರಿಯಾಗಬೇಕು ಅಂದರೆ ಮನಸ್ಥಿತಿಗಳು ಸರಿಯಾಗಬೇಕು, ಪರಿಸ್ಥಿತಿಗಳು ಸರಿಯಾಗಬೇಕು ಅಂದರೆ ಮತ್ತೆ ಮನಸ್ಥಿತಿಗಳು ಸರಿಯಾಗಬೇಕು. ಮನಸ್ಥಿತಿ ಎಲ್ಲ ಸರಿಯಾದರೆ, ಸರಿಯಾದ ವ್ಯವಸ್ಥೆ ಬಂದರೆ ಈ ಪ್ರಕೃತಿ ಜೊತೆ ಬದುಕ್ಬೋದು ನಾವೆಲ್ಲರೂ ಕೂಡ. ಓಕೆ, ಬರೋಣ. ಇದು ನನ್ನೊಬ್ಬನ ವೀಡಿಯೋನೋ, ನಾನು ಯಾರಿಗೋ ಮಾಡಿದಂಥ ಒಣಗಿಸಿದಂಥ ವೀಡಿಯೋಗಳೇನೋ ಅಲ್ಲ ಇವು. ವಾಸ್ತವ ಹೀಗೆ ನಡೀತಾ ಇರೋದು. ಏನೋ ಬಂತು ಅಂತೇಳಿ ಮತ್ತೆ ವಾಪಸ್ ಬರೋ ಅಂಥದ್ದು, ಜಾಬ್ ಇಲ್ಲದೆ ಇರೋಂಥದ್ದು. ನಾವೆಲ್ಲ ಇಲ್ಲಿ ಕೂತ್ಕೊಂಡು ಫಾರಿನ್ನಿಗೆ, ವಿದೇಶಕ್ಕೆ ಕೆಲಸ ಮಾಡಿಕೊಡ್ತಾ ಇರೋದು. ನಮ್ಮ ದೇಶದಲ್ಲಿ ಮ್ಯಾನ್ ಪವರ್ ಇದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ದೇ ಇರೋದು. ಮತ್ತು ಇದನ್ನೆಲ್ಲ ನೋಡಿದಾಗ ಇನ್ನೂ ಏನೇನೆಲ್ಲ ಹೇಳ್ಬೋದು ವಿಷಯಗಳನ್ನು. ನಮ್ಮ ಸ್ನೇಹಿತರು ಇದನ್ನು ರೀಲ್ ಮಾಡಿ ಸಣ್ಣದಾಗಿ ಹೇಳು ಅಂದರು. ನಾನು ಯಾಕೋ ರೀಲ್ ಮಾಡೋಕ್ಕಾಗಲಿಲ್ಲ. ರಿಯಲ್ ಲೈಫ್ನ ರೀಲ್ ಮಾಡಿ ಹಿಂಗೆ ಆಗ್ತಾಯಿದೆ. ಅವ್ನು ಹೇಳಿದ್ದನ್ನು ನಾನು ಇನ್ನೊಂದಿಷ್ಟು ಏನೋ ಕತೆ, ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಸಾವಿತ್ರಕ್ಕ, ರಾಮಕ್ಕ, ಸೀತಕ್ಕ, ಮಾಲಕ್ಕ ಎಲ್ಲಕ್ಕೂ ಬಂದು ಎಲ್ಲರೂ ತಾಂಬಂದು ಇಲ್ಲಿ ವಿಡಿಯೋದಲ್ಲಿ ಹೇಳಿರೋ ಉದ್ದೇಶ ಏನಪ್ಪ ಅಂದರೆ, ನೀವು ವಿಡಿಯೋ ನೋಡೋಕ್ಕೆ ನಿಮಗೆ ಬೇಜಾರು, ನಿಮಗೆ ಅಟ್ರಾಕ್ಟಿವ್ ಆಗಿರಬೇಕು, ನಿಮಗೆ ಸ್ಪೈಸಿ ಆಗಿರಬೇಕು, ನಿಮಗೆ ಇನ್ನೇನೋ ಆಗಿರಬೇಕು. ವಾಸ್ತವ ಕಟು ಸತ್ಯ ಹೇಳ್ತಾ ಇದ್ದೀನಿ, ವಾಸ್ತವ ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಪರಿಸ್ಥಿತಿ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಪರಿಸ್ಥಿತಿ ಬದಲಾಗಬೇಕು ಅಂದರೆ ಮನಸ್ಥಿತಿ ಬದಲಾಗಬೇಕು. ನಿಮ್ಮ ಮನಸ್ಥಿತಿಗಳು ತುಂಬ ಬದಲಾಗಬೇಕು ಅಂದರೆ ಈಗಿರುವಂಥ ರಾಜಕೀಯ ಪರಿಸ್ಥಿತಿ ಬದಲಾಗಬೇಕು. ಅದು ಬದಲಾಗೋಕ್ಕೋಸ್ಕರ ಈ ವಿಡಿಯೋ. ಧನ್ಯವಾದ.